ಮಮತಾ ಮೇಡಮ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ MLA ಅವ್ರನ್ನೂ ಕೂಡ ಮಾತನಾಡಿಸಿದ್ವಿ, ರವಿಕುಮಾರ್ ಅವ್ರನ್ನೂ ಕೂಡ ಮಾತನಾಡಿಸಿದ್ವಿ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ತೀರಿ ಅಂತ. ಈಗ JDS ಪಕ್ಷದ ಸ್ಟ್ಯಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಣ್ಮಕ್ಳಿಗೆ ನಾವು ಆಕ್ಚುಲಿ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಕುಮಾರಣ್ಣವರು ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟ್ ಮಾಡುವಂತಾರೆ. ಶಾಲಿನಿ ರಜನೀಶ್ವರ ಅವ್ರಿಗೆ ಫೋನ್ ಮಾಡಿ ಜೊತೆಗೆ ಆಡಿಯೋನು ಕಳಿಸಿದ್ದಾರೆ, ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು. ಹೌದು, ಓಕೆ, ಕಂಟಿನ್ಯೂ ಮಾಡಿ. ಅಲ್ಲ, ಹೆಣ್ಮಕ್ಳಿಗೋಸ್ಕರ ಸಪೋರ್ಟ್ ಮಾಡಂತಲ್ಲ, ನಾವು ಗ್ಯಾರಂಟಿಗಳೆಲ್ಲ ಕೊಟ್ಬಿಟ್ಟು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅದು ಇದು ಅಂತೆಲ್ಲ ಹೇಳಲ್ಲ. ಹೆಣ್ಮಕ್ಳಿಗೋಸ್ಕರ ನಮ್ಮ ಕುಮಾರಣ್ಣವರು ಅವ್ರು ಇರೋದೇ ಆ ರೀತಿ ಹೇಳಬೇಕು ಅಂದ್ರೆ ಹೆಣ್ಮಕ್ಳಿಗೋಸ್ಕರ. ಈಗ ಸದ್ಯದ ಪರಿಸ್ಥಿತಿಲಿ ಈಗ ಅಲ್ಲಿ ಇವರು ನಮ್ಮ ಅಮೃತ ಗೌಡ ಅವರು ಒಂದು ಅಧಿಕಾರಿಯಾಗಿ ಆ ವ್ಯಕ್ತಿಗೆ ಆಯಪ್ಪ ಆ ರೀತಿ ಯಾರು ನಮ್ಮ ರಾಜೀವ್ ಗೌಡ ಅವರು ಅಷ್ಟೆಲ್ಲ ಮಾತುಕತೆ ಆಡಿದ್ದಾರೆ, ಅಷ್ಟು ಕೆಟ್ಟದಾಗ ಬೈದಿದ್ದಾರೆ, ಬೆದರಿಕೆಗಳು ಹಾಕಿದ್ದಾರೆ, ಅಷ್ಟೆಲ್ಲ ಮಾಡಿದ್ದಾರೆ. ಈಗ ಸಾಮಾನ್ಯವಾಗಿ ಒಬ್ಬ ಮಹಿಳೆ ಏನೋ ತೊಂದರೆ ಆಯಿತು, ಕಷ್ಟ ಆಯಿತು, ಒಬ್ಬ ಮುಖಂಡರಿದ್ದಾರೆ, ಅವ್ರ ಹತ್ರ ನನ್ನ ಕಷ್ಟ ಹೇಳ್ಕೊಳ್ಳೋಣ, ಏನಾದ್ರು ಹೆಲ್ಪ್ ಆಗುತ್ತೆ, ಇಲ್ಲ ಏನೋ ಒಂದು ಸಮಸ್ಯೆ ಬಂತು ಪರಿಸ್ಥಿತಿಗೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಈ ವ್ಯಕ್ತಿ ಯಾವ ರೀತಿ ಅವ್ರ ಮೇಲೆ ಸಹಾಯ ಮಾಡ್ಬೋದು? ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಅಲ್ವಾ? ಇಂಥ ವ್ಯಕ್ತಿಗಳಿಂದ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಅಲ್ಲ, ಇನ್ನ ಜನಸಾಮಾನ್ಯ ಯಾವ ರೀತಿ ಒಬ್ಬ ಮುಖಂಡನಾಗ ಸಾಧ್ಯ ಅಲ್ವಾ? ಅದಕ್ಕೆ ಯೋಚನೆ ಮಾಡಿ ಇಂಥ ವ್ಯಕ್ತಿಗಳ ಜೊತೆ ಸಂಪರ್ಕ ಇಟ್ಕೊಳ್ಳೋದು ಒಳ್ಳೇದೇ ಹೇಳಬೇಕು ಅಂದ್ರೆ. ಯಾರೇ ಆಗಲಿ ಇವರು ಕಾಂಟ್ಯಾಕ್ಟ್ ಆಗಲಿ, ಸಂಪರ್ಕ ಆಗಲಿ. ಆಮೇಲೆ ಮೇಲೆ FIR ಮಾಡಿದ್ರೆ ಸುಮಾರು FIR ಆಗಿದಾವಂತೆ, ಅವ್ರ ಮೇಲೆ ಯಾವುದು ಅರೆಸ್ಟ್ ಆಗ್ತಿಲ್ಲ. ಈಗೂ ಅಷ್ಟೇ ಅರೆಸ್ಟ್ ಆಗೋದು ಇಲ್ಲ, ಏನಿಲ್ಲ. ಅದು ಬೇಡದೇ ಇರೋ ಸೆಕ್ಷನ್ಸ್ ಹಾಕಿದ್ದಾರೆ, ಅರೆಸ್ಟ್ ಆಗೋ ಚಾನ್ಸಸ್ ಇಲ್ಲ, ಮಾಡೋದು ಇಲ್ಲ. ಅಕಸ್ಮಾತ್ ಮಾಡ್ತೀವಿ ನೀವು ಹೇಳಿದ್ರೆ ಮೇಲಧಿಕಾರಿಗಳು ಇಲ್ಲಾಂದ್ರೆ ಇನ್ಫ್ಲೂಯೆನ್ಸ್ ಇದೆಯಲ್ಲ, ದೊಡ್ಡವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಮುಗೀತು. ಇನ್ನೂ ಒಂದು FIR ಆಗಿ ತಲೆ ಕೆಡಿಸ್ಕೊಳ್ಳೋದೇನು? ಅದೆಲ್ಲ ಆಗೋ ಬದಲು ಅಯ್ಯಪ್ಪ ಅವ್ರು ಏನಿದಾರೋ ಕ್ಷಮೆ ಯಾಚಿಸ್ಬೇಕು, ಅದೇನಿದೆ ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಹಾಕ್ಸ್ಬೇಕು. ಅದ್ರ ಮುಖ್ಯವಾಗಿ ನಾವು ಎಲ್ಲಿ ತನಕ ಬೇಕಾದ್ರೂ ಹೋರಾಟಕ್ಕೆ ನಾವು ನಿಲ್ತೀವಿ. ಸತ್ಯವತಿ ಮೇಡಮ್, ಸತ್ಯವಾಣಿ ಮೇಡಮ್, ಈಗ ಯಾವುದೇ ಪಕ್ಷ ಆದ್ರೂ ಅಷ್ಟೇ, ನಾನು ಒಂದು ಪಕ್ಷ ಅಂತ ಹೇಳೋದಿಲ್ಲ. ಬರೀ ಕಾಂಗ್ರೆಸ್ ಈಗ ಮಾಡಿದೆ, ಇದೊಂದು ಹೊರಗಡೆ ಬಂದಿದೆ ಅಂತ ಓಕೆ. ಎಲ್ಲಾ ಪಕ್ಷದಲ್ಲೂ ಕೂಡ ಇದೇ ರೀತಿಯಾಗಿ ಆಗುತ್ತಲ್ಲ, ಯಾರನ್ನೂ ಕೇಳೋದು ನಾವು? ಏನು ಆಪ್ಷನ್ ಇದೆ ನಮಗೆ? ಇದಕ್ಕೆ ಜನನೇ ಉತ್ತರ ಕೊಡಬೇಕು. ಆಪ್ಷನ್ನು ಜನಗಳೇ ಉತ್ತರ ಕೊಡಬೇಕು. ಯಾರು ಬ್ಯಾನರ್ಗಳು ಹಾಕ್ತಾರೆ, ಯಾರು ಇಲ್ಲಿಗಲ್ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಜನ ಬ್ಯಾನೇ ಮಾಡಬೇಕು. ಅದು ಜನಗಳ ಕೈಲಿದೆ. ಇವ್ರಿಗೆಲ್ಲ ಒಂದು ಏನು ಗೊತ್ತಾ, ಬ್ಯಾನರ್ ಹಾಕಿದ್ರೆ, ನಾನು ತುಂಬಾ ಜನ ಕೇಳಿದೆ ಯಾಕೆ ಬ್ಯಾನರ್ ಹಾಕ್ತೀರಂದ್ರೆ ನಮ್ಮ ಮಕ್ಕ ಗೊತ್ತಾಗ್ಬೇಕಲ್ವಾ, ನಾವು ಯಾರಂತ ಗೊತ್ತಾಗ್ಬೇಕಲ್ಲ, ಜನಗಳಿಗೆ ಪರಿಚಯ ಆಗ್ಬೇಕಲ್ಲ. ಇವರು ಕೆಲಸದಿಂದ ಪರಿಚಯ ಆಗ್ಬೇಕಂತ ಯಾರು ಆಲೋಚನೆ ಮಾಡ್ತಾ ಇಲ್ಲ. ನಾನು ಎಷ್ಟು ದೊಡ್ಡ ಬ್ಯಾನರ್ ಹಾಕಿದ್ರೆ ಅಷ್ಟು ದೊಡ್ಡ ವ್ಯಕ್ತಿ, ಅದ್ರ ಜೊತೆಗೆ MLAನೋ ಅವರ ಮಿನಿಸ್ಟರೋ ಇಲ್ಲಾಂದ್ರೆ ಪ್ರೈಮ್ ಮಿನಿಸ್ಟರ್ದೋ ಫೋಟೋ ಹಾಕ್ಬಿಡ್ತಾರೆ. 50 ಅಡಿ ಅವ್ನು ಹಾಕಿದಾನ, ನಾನು 100 ಅಡಿ ಹಾಕ್ತೀನಿ. ಅದು ಪ್ರತಿಷ್ಠೆಯ ವಿಷಯವಾಗಿದೆ. ಯಾರ ಕೈಲೂ ಏನು ಸಾಧ್ಯನೇ ಆಗ್ತಾ ಇಲ್ಲ. ಈಗೇನಾಗಿದೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, BJP ಆಗಲಿ ಕಾಂಗ್ರೆಸ್ ಆಗಲಿ. ನಾನು ಬರ್ತಾ ಟಿವಿನಲ್ಲಿ ನೋಡಿದೆ, ಛಲವಾದಿ ಅವ್ರು ನಾರಾಯಣ ಸ್ವಾಮಿಗಳು ಹೇಳ್ತಾ ಇದ್ರು, ಈ ಅವ್ರು ಲೇಡಿ ಮಾಡಿದ್ದಾರೆ, ಈ ತರ ತಪ್ಪಾಯ್ತು, ಅದರಲ್ಲಿ ದಲಿತ ಮಹಿಳೆಯರಿದ್ದಾರೆ, ದಲಿತರಿಗೆ ಇದ್ರಲ್ಲಿ ಯಾಕೆ ರಾಜಕೀಯ ತಗೊಂಡ್ಬರ್ತೀರಾ? ಇದರಲ್ಲಿ ಮಹಿಳೆ ಅಂದ್ಮೇಲೆ ಮಹಿಳೆ, ಇದ್ರಲ್ಲಿ ದಲಿತ ಮಹಿಳೆ, ಇನ್ನೊಂದು ಕ್ಯಾಸ್ಟ್ ತರಬಾರ್ದು, ಇದರಲ್ಲಿ ರಾಜಕೀಯನೂ ತರಬಾರ್ದು. ಇವ್ರು ಈ ವಿಷಯನ ರಾಜಕೀಯಕ್ಕೆ ಬೆಳೆಸೋದು ಅಕ್ಷಮ್ಯ ಅಪರಾಧ, BJP ಅವರಾಗ್ಲಿ. ಅದನ್ನ ಏನಂದ್ರೆ ಬ್ಯಾನರ್ನ ಬ್ಯಾನ್ ಮಾಡಬೇಕು. ಇದನ್ನೇ ನೆಪ ತಗೊಂಡು ಇಡೀ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿ ಇವರು ಒಂದು ಸುಸಂಸ್ಕೃತ ಸಂಸ್ಕೃತಿಯನ್ನು ತರಬೇಕು. ಆಗ್ಲೇ ಮಹಿಳೆಯರಿಗೆ ಒಂದು ಸ್ವತಂತ್ರ ಸಿಕ್ಕತ್ತೆ. ಯಾರು ಕೇಳ್ತಾರೋ, ಈಗ ಅಧಿಕಾರಿಗಳಿಗೆ ಈ ಪರಿಸ್ಥಿತಿ ಆದ್ರೆ ಅಲ್ಲಿ ನೋಡಿ ಅವ್ರು ಅಂಬೇಡ್ಕರ್ ಹಾಕೊಂಡಿದ್ದಾರೆ, ಇಲ್ಲಿ ಅಂಬೇಡ್ಕರ್ ಯಾಕೆ ಬಂದ್ರು? ಹೌದಲ್ವಾ? ಪ್ರತಿಯೊಂದು ವಿಷಯಕ್ಕೂ ನೀವು ದಲಿತರನ್ನ ತಗೊಂಡ್ಬರೋದು, ಅಟ್ರಾಸಿಟಿ ಕೇಸ್ ಹಾಕೋದು ಅಲ್ಲ. ಇಲ್ಲಿ ಕ್ವಶನ್ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದಾರೆ, ಅದು ತುಂಬಾ ತಪ್ಪು. ದಾರಿ ತಪ್ಪಾರ್ದು, ಅತ್ಯಂತ ಕಠಿಣ ಶಿಕ್ಷೆ ವಿಧಿಸ್ಬೇಕು. ಆ ಶಿಕ್ಷೆ ಯಾವ ತರ ಅಂದ್ರೆ ಅವ್ನಿಗೆ ಯಾವತ್ತೂ ಯಾವ ಎಲೆಕ್ಷನ್ ಅಲ್ಲೂ ನಿಂತ್ಕೋಬಾರ್ದು, ಚುನಾವಣೆಯಿಂದ ಬ್ಯಾನ್ ಮಾಡ್ಬಿಡ್ಬೇಕು. ಅವಾಗ್ಲೇ ಇನ್ನೊಬ್ರು ಧೈರ್ಯ ಮಾಡಲ್ಲ ಈ ತರ ಬೈಲಿಕ್ಕೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಉತ್ಕರ್ಷ್ ಅವರೇ, ಈ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಿದ್ದು, BJP ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಹಾಕಬಾರದಾಗಿತ್ತು ಬ್ಯಾನರ್ ವಿಚಾರ ಅಂತೇಳಿ ಅದನ್ನ ವಿರೋಧ ಮಾಡಿದೆ. ಇವತ್ತು ಕೂಡ ಒಬ್ರು BJPಯ ಒಬ್ರು ರಾಜಕಾರಣಿಯ ಬರ್ತ್ಡೇ, ಬೆಂಗಳೂರಿನಲ್ಲೆಲ್ಲ ಒಳ್ಳೊಳ್ಳೆ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಇದಕ್ಕೆ ಯಾಕೆ ನೀವು ಅದಕ್ಕೆ ವಿರೋಧ ಮಾಡಲಿಲ್ಲ, ನಿಮ್ಮದೇ ಪಕ್ಷದವರು? ಅಲ್ಲ ಸರ್, ನಾವು ಬ್ಯಾನರ್ ವಿಚಾರ ನಾನು ಆಗ್ಲೇ ಹೇಳಿದೆ, ಬಹಳ ಸ್ಪಷ್ಟವಾಗಿ ಹೇಳಿದೆ. ಬ್ಯಾನರ್ಗಳನ್ನ ಯಾವ ಜಾಗದಲ್ಲಿ ಹಾಕ್ಬೇಕೋ ನಿಮಗೆ ಗೈಡ್ಲೈನ್ಸ್ ಇರುತ್ತೆ. ನಾನು ಬ್ಯಾನರ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಈ ಬ್ಯಾನರ್ ವಿಚಾರ ಅನ್ನೋದಕ್ಕಿಂತ ಒಬ್ಬ ಮಹಿಳಾ ಅಧಿಕಾರಿಯನ್ನ ಈತ ನಿನ್ಸಿರೋ ಅಂತದ್ದು ಇಲ್ಲಿ ಮೊದಲು ಪ್ರಶ್ನೆ ಆಗ್ಬೇಕು. ಆಮೇಲೆ ನೀವು ಸಿಕ್ಕಿದ ಕಡೆ ಬ್ಯಾನರ್ ಹಾಕಿದ್ರೆ ಯಾರು ಮಾಡಿದ್ರು ತಪ್ಪೆ. ಹೌದು, ಅದು ತಪ್ಪೆ. ನಾವೇನೀಗ ನಮ್ಮ ಪಾರ್ಟಿ ಈಗ ಒಂದು ಹೆಂಗಾಗುತ್ತೆ ಅಂತಂದ್ರೆ, ಜನರಲ್ ಆಗಿ ಓಕೆ, ಇವತ್ತು BJP ಅವ್ರದ್ದು ಅಥವಾ ಇನ್ನೊಂದು ಮತ್ತೊಂದು ಬಿಟ್ಟುಬಿಡಿ, ಜನರಲ್ ಆಗಿ ಒಂದು 10 ಕಡೆ ಪಾಯಿಂಟ್ ಔಟ್ ಮಾಡಿಬಿಟ್ಟು ಒಂದು ಪರ್ಮಿಷನ್ ಲೆಟರ್ ಕೊಟ್ಟಿರ್ತಾರೆ.
ಅದೇ 10 ಕಡೆ ಹಾಕ್ತಾರ ಇಲ್ಲ ಇನ್ನೊಂದ್ 5 ಕಡೆ ಸರ್ ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ, ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ, ಪೈಪೋಟಿ ನಾವು ಗ್ರೇಟ್ ಅಂತ ಮಾಡ್ತಿದ್ದಾರೆ ಇವ್ರು ಹೋರಾಟ ಮಾಡ್ಬೇಕಂತ ಎಲ್ಲಿ ನಿಶ್ಚಯ ಮಾಡಿದ್ದಾರೆ? ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತಿರೋದು, ಬೇರೆ ಕಡೆ ಮಾಡಕ್ ಬಿಡ್ತಾ ಇದಾರೆ ಇವರು. ಹಂಗ್ BBMP ಕರೆಕ್ಟ್ ಇವ್ರದೇ ಅಥಾರಿಟಿ ಇರೋದ್ರಿ, ಇವ್ರದೇ ಅಧಿಕಾರಿಗಳು ಇರೋದು. ಗೈಡ್ ಲೈನ್ಸ್ ಕೊಡಿ, ಸ್ಟ್ರಿಕ್ಟ್ ಆಗಿ ಹೊಡಿಸ್ರಿ. ನೀವು ಇಷ್ಟೆಲ್ಲ ಮಾತಾಡ್ತೀರಾ, ಬನ್ನಿ ಇಲ್ಲಿ ಪ್ಯಾಲೇಸ್ ಹತ್ರ ಕರ್ಕೊಂಡು ಹೋಗ್ತೀನಿ. ಎಷ್ಟು ಬ್ಯಾನರ್ಗಳಿದೆ ಕಾಂಗ್ರೆಸ್ ಅವ್ರದ್ದು. ನೀವು ಒಂದೇನ್ ಗೊತ್ತಾ, ಅಧಿಕಾರ ಅನ್ನುವಂಥದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಮಗ್ ಮಾತ್ರ ಅಲ್ಲ, ಎಲ್ರಿಗೂ ಅನ್ವಯ ಆಗ್ಬೇಕು. ಬರೀ ನೀವು ಬರೀ ಬಿಜೆಪಿ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಅಥವಾ ಇನ್ಯಾವುದೋ ಮಹಿಳಾ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತನಾಡುವಂತದ್ದಲ್ಲ. ಇಲ್ಲಿ ಬ್ಯಾನರ್ ಅನ್ನೋದಕ್ಕಿಂತ ಇವ್ರ ಮಾನಸಿಕತೆ ಸರಿ, ಗೂಂಡಾ ಸಂಸ್ಕೃತಿ ಬಳ್ಳಾರಿಯಲ್ಲಿ ಆಗಿದ್ದು ಇದೆ, ಈಗ ಇಲ್ಲಿ ಶಿಡ್ಲಘಟ್ಟದಲ್ಲಿ ಆಗಿರ್ತಕ್ಕಂಥ ಬ್ಯಾನರ್ ಅನ್ನೋದು ಇಲ್ಲಿ ಹೋಗ್ಲಿ. ಆ ಬ್ಯಾನರ್ ಏನ್ ಸರ್ಕಾರದ ಕಾರ್ಯಕ್ರಮ ಬ್ಯಾನರ? ಯಾರೋ ಫಿಲಂ ಸ್ಟಾರ್ ಬರ್ತಾನ ಅಥವಾ ಯಾರಂತ ಜನಕ್ಕೆ ಶಿಡ್ಲಘಟ್ಟದ ಜನಕ್ಕೆ ಕಟ್ಕೊಂಡು ಏನಾಗ್ಬೇಕು ಅಥವಾ ರಾಜ್ಯದ ಜನಕ್ಕೆ ಕಟ್ಕೊಂಡು ಏನಾಗಬೇಕು? ನೀವ್ ಈ ಗೂಂಡಾ ಸಂಸ್ಕೃತಿ ಇದೆಯಲ್ಲ ಕಾಂಗ್ರೆಸ್ನದ್ದು, ಇದು ಯಾವಾಗ್ಲೂ ಇದೆ ಕತೆ. ಭದ್ರಾವತಿಯಲ್ಲಿ ಇದೆ ಕಾಂಗ್ರೆಸ್ MLA ಮಗ ಎಷ್ಟು ಕೆಟ್ಟದಾಗ ನಡ್ಸ್ಕೊಂಡ್ರು. ಏನಾಯ್ತು ಇವತ್ತು? ಆ ಬಸವೇಶನ್ ಅಂತ ಸಂಗಮೇಶ್ವರ್ ಪುತ್ರ ಏನ್ ಮಾಡಿದ್ರು? ಸಿದ್ದರಾಮಯ್ಯನವ್ರು IPS ಆಫೀಸರ್ ಹೊಡಿಯಕ್ ಹೋಗ್ತಾರೆ, ಏನಾಯ್ತದು? ನಾರಾಯಣ್ ಬರ್ಮಣಿ ಅವ್ರನ್ನ ನೀವು ಹೊಡೆದ್ರಲ್ಲ, ಹೊಡಿಯಕ್ ಹೋದ್ರಲ್ಲ, ಏನಾಯ್ತದು? ಪ್ರವೀಣ್ ನಮ್ಮ ನೆಜ್ಜೂರ್ ಅವ್ರನ್ನ ಹೀನಾಮಾನವಾಗಿ ನಡ್ಸ್ಕೊಂಡು ಸೂಸೈಡ್ ಮಾಡ್ಕೊಳಕ್ ಹೋದ್ರು, ಏನಾಯ್ತದು? ಎಲ್ಲ ಮುಚ್ಚಾಕ್ಬಿಟ್ರಿ ನೀವು. ಇದು ಅದೇ ಆಗುವಂತದ್ದು. ಈ ಗೂಂಡಾ ಮನಸ್ಥಿತಿ, ಈ ಗೂಂಡಾ ಸಂಸ್ಕೃತಿ ಮೊದಲು ಕಾಂಗ್ರೆಸ್ನ ಹೋಗ್ಬೇಕು. ಬಹಳ ಸ್ಪಷ್ಟವಾಗಿ ಆ ಆಡಿಯೋದಲ್ಲಿ ಆ MLA ಡಿಫಿಟೆಡ್ ಕ್ಯಾಂಡಿಡೇಟ್ ಮಾತಾಡುವಂತದ್ದು ಕೇಳಿದ್ರೆ ಗೊತ್ತಾಗುತ್ತೆ, ಆತ ನಮ್ಮ ಸರ್ಕಾರ ಇದೆ, ನಾವು ಏನ್ ಮಾಡಿದ್ರು ನಡೆಯುತ್ತೆ ಎನ್ನುವಂತ ಮಾನಸಿಕತೆಯನ್ನ. ಬಳ್ಳಾರಿಯಲ್ಲಿ ಯಾವ ರೀತಿ ನಾರಾ ಭರತ್ ರೆಡ್ಡಿ ಇವ್ರನ್ನ ಮುಗಿಸ್ತೀನಿ, ಸುಟ್ಟಾಕ್ತೀನಿ, ಹೊಡೆದಾಕ್ತೀನಿ ಅಂತ ಹೇಳಿದ್ರು, ಸೇಮ್ ಟು ಸೇಮ್ ಈ ಗೂಂಡಾ ಸಂಸ್ಕೃತಿ, ಈ ನಾಚಿಕೆಗೇಡುತನ ಒಂದು ವ್ಯಕ್ತಿತ್ವ ಏನಿದೆ ಕಾಂಗ್ರೆಸ್, ಇದು ಮೊದಲು ಇದನ್ನ ಪ್ರಶ್ನೆ ಮಾಡ್ಬೇಕು ಸರ್. ಇಲ್ಲಿ ಬ್ಯಾನರ್ ನೆಪ ಅಷ್ಟೇ. ಬ್ಯಾನರ್ ಇಸ್ ಜಸ್ಟ್ ನಿಮಗೊಂದು ಫಾರ್ಮಲ್ ಇದಷ್ಟೇ. ಬಟ್ ನಿಜವಾಗ್ಲೂ ಇಲ್ಲಿ ಇವ್ರ ದುರಾಡಳಿತ, ಈ ಗೂಂಡಾ ಸಂಸ್ಕೃತಿ, ಒಂದ್ ರೀತಿಯ ರೌಡಿ ರಾಜಕೀಯವನ್ನು ಮಾಡ್ತಕ್ಕಂಥದ್ದು ಏನಿದೆ, ಇಷ್ಟು ದಿವಸ ಗಂಡಸರ ಮೇಲೆ ತೋರಿಸ್ತಾ ಇದ್ರು ಪೌರುಷವನ್ನ, ಈಗ ಪಾಪ ಮಹಿಳೆಯರ ಮೇಲೆ ತೋರಿಸುವಂತ ಕಾಲಘಟ್ಟಕ್ಕೆ ಕಾಂಗ್ರೆಸ್ ಅವರು ಬಂದಿದ್ದಾರೆ. ಖಂಡಿತವಾಗ್ಲೂ ಇದು ಯಾರು ಒಪ್ಪಕ್ ಸಾಧ್ಯ ಇಲ್ದಿರ್ತಕ್ಕಂಥ ಒಂದು ಪ್ರಕರಣ. ನಿಜವಾಗ್ಲೂ ಬರೀ ನೀವು ಸೆಕ್ಷನ್ ಹಾಕಿ FIR ಮಾಡ್ತೀರಾ ಸರ್? ಸರಿ ಸರ್, ಅದೇ ಹೊರಗಡೆನೂ ಅದನ್ನೇ ಮಾತಾಡ್ಕೊಳ್ತಿದ್ದಾರೆ. ನನ್ನ ಆಗ್ರಹ ಏನಂತಂದ್ರೆ, ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಮೊದಲು ನಾಗಲಕ್ಷ್ಮಿ ಚೌಧರಿ ಅವರು ಬಂದು ಶಿಡ್ಲಘಟ್ಟಕ್ಕೆ ಬಂದು ಈ MLA ಅವ್ರ ಮೇಲೆ ಏನ್ ಆಕ್ಷನ್ ಆಗಿದೆ ಅಂತ ಕುತ್ಕೊಂಡು ಅವ್ರು ನೋಡ್ಬೇಕು. ಸುಮ್ನೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ಕೊಂಡು ಬ್ಯಾನರ್ಗಳು, ಮೊದಲು ನೀವು ಬ್ಯಾನರ್ ಅಂತೀರ, ಅವ್ರ ಬ್ಯಾನರ್ಗಳೇ ಎಷ್ಟಿದೆ ನೋಡಿ, ದಾಸರಳ್ಳಿ ಹೋಗಿ ನೋಡಿ ನೀವು. ನಾನು ಅದಕ್ಕೆ ಸ್ಪಷ್ಟವಾಗಿ ಹೇಳಿದೆ, ನಾನು ಇಲ್ಲಿ ಯಾವುದೇ ಪಕ್ಷದ ಕೆಲವೊಬ್ರು ಮಾಡೇ ಮಾಡ್ತಾರೆ ಅದನ್ನ. ಇದಕ್ಕೂ ಪ್ರಶ್ನೆ ಆಗ್ಬೇಕು. ಈಗ ಬ್ಯಾನರ್ ವಿಚಾರಕ್ಕೆ ಅಂತ ಬಂದ್ರೆ ಆಯ್ತು, ಯಾಕೆ ಅಲ್ಲಿಲ್ಲ ಅಂತ ಕೇಳ್ತೀವಿ. ಯಾಕೆ ಇಲ್ಲಿ ಅಂತಂದ್ರೆ ಇದು ನಾನು ಹೇಳ್ದಂಗೆ ಆಗ್ಲೇ ಅದು ಕೇವಲ ನೆಪ ಮಾತ್ರ. ಈಗ FIR ಮತ್ತೆ ಇನ್ನೊಂದು ಕಂಪ್ಲೇಂಟ್ ಮಗದೊಂದು ಎಲ್ಲ ಫಾರ್ಮಾಲಿಟೀಸ್ಗೋಸ್ಕರ ಆದ್ರೆ ಅರೆಸ್ಟ್ ಮಾಡಲ್ಲ ಅಂತ ಇನ್ನೊಂದು ಸರ್, ಇನ್ನೊಂದು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ದಯವಿಟ್ಟು ಗೊತ್ತಿಲ್ಲ ಅವ್ರು ಎಲ್ಲಿದ್ರು ಹುಡ್ಕೊಟ್ಬಿಟ್ರೆ ನಾವು ಶತಶತಮಾನ ನಿಮ್ಗೆ ನಮನಗಳನ್ನು ಸಲ್ಲಿಸ್ತೀವಿ. ಅವ್ರು ನಿಜವಾಗ್ಲೂ ಜಿಲ್ಲೆಯಲ್ಲಿ ಇದಾರ? ಅವ್ರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನಾದ್ರು ಸಂಬಂಧ ಇದೆಯಾ? ಇಷ್ಟು ಬೆಂಕಿ ಎತ್ಕೊಂಡು ಉರಿತಾ ಇದೆ. ಒಬ್ಬ ಅಧಿಕಾರಿ KS ಆಫೀಸರ್ ಈ ರೀತಿ ಮಾತಾಡಿದ್ರೆ ಎಲ್ಲಿ ಅವ್ರ ನೈತಿಕತೆ ಎಲ್ಲೋಯ್ತು? ಹೋಗ್ಲಿ, ನಮ್ಗೆ ಅವ್ರ ಡಿಪಾರ್ಟ್ಮೆಂಟ್ ಅಂತೂ ಗೊತ್ತಿಲ್ಲ, ಇವತ್ತಿಗೂ ಜನಕ್ಕೆ ಗೊತ್ತಿಲ್ಲ ಯಾವ ಡಿಪಾರ್ಟ್ಮೆಂಟ್ ನಿಭಾಯಿಸ್ತಾ ಇದ್ದಾರೆ ಅಂತ. ಮೊದಲು ಅವರನ್ನು ನೀವು ತಗೊಂಡು ಚಾರ್ಜ್ ಮಾಡಿ ಸರ್, ದಯವಿಟ್ಟು. ದಿಸ್ ಪರ್ಸನಲ್ ರಿಕ್ವೆಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಮೊದಲು ಈ ಉಸ್ತುವಾರಿ ಸಚಿವರು ಯಾರಿದಾರಲ್ಲ ಇವ್ರನ್ನ ಮೊದಲು ಲೆಫ್ಟ್ ಅಂಡ್ ರೈಟ್ ತಗೋಬೇಕು. ಇದೇನೇನ್ರಿ ಸಂಸ್ಕೃತಿ? ನಿಮ್ಮ ನಮಗೆ MLA ಅವ್ರು ಸಿಕ್ಕಿದ್ರು, ಬಟ್ ಅದೇ JDS ನ MLA ಅವ್ರು ಸಿಕ್ಕಿದ್ರು ಅಷ್ಟೇ. ಅಷ್ಟು ಬಿಟ್ರೆ ಅಲ್ಲಿ ನಮಗೆ ಉಸ್ತುವಾರಿ ಸಚಿವರುಗಳು ಸಿಕ್ಲಿಲ್ಲ. ಆಯ್ತು, ಇರ್ಲಿ, ನೋಡೋಣ, ಅದನ್ನ ಸಂಬಂಧಪಟ್ಟಂಗೆ ಪ್ರಯತ್ನ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಬಟ್ ಈಗ BJPಯ ಸ್ಟ್ಯಾಂಡ್ ಏನು? ಈಗ ಇವತ್ತು ಇಟ್ಕೊಳ್ಳೋಣ, ಇಫ್ ಇನ್ ಕೇಸ್ ನೀವು ಹೇಳ್ದಂಗೆ ಅವ್ರನ್ನ ಅರೆಸ್ಟ್ ಮಾಡಲ್ಲ ಸರ್, ನೋಡ್ತಾ ಇರಿ ಅಂತ ನೀವು ಹೇಳ್ತಾ ಇದ್ದೀರಿ. ನಾಳೆ ಬೆಳಗ್ಗೆಯಿಂದ BJPಯ ಸ್ಟ್ಯಾಂಡ್ ಏನಿರುತ್ತೆ, ಈ ಹೋರಾಟ ಏನಿರುತ್ತೆ, ಯಾವ ರೀತಿ ಇದನ್ನ ರಾಜಕೀಯವಾಗಿ ಮಾತನಾಡೋದು ಬೇಡ ಸರ್. ಬಹಳ ಸ್ಪಷ್ಟವಾಗಿ ಇದು ಶಿಡ್ಲಘಟ್ಟ ಬ್ಯಾನರ್ ಅನ್ನುವಂಥದ್ದು ನೆಪ. ನಾನು ಆಗ್ಲೇ ಹೇಳ್ದಂಗೆ ಬಹಳ ಸ್ಪಷ್ಟವಾಗಿ ಈ ಕಾಂಗ್ರೆಸ್ನ ಏನ್ ಈ ಸಂಸ್ಕೃತಿ ಇದೆ, ಒಂದು ದುರಾಡಳಿತ ಮತ್ತೆ ಈ ರೀತಿಯ ಒಂದು ದುರಹಂಕಾರದ ವರ್ತನೆ ಏನಿದೆಯಲ್ಲ, ಇದನ್ನ ಜನಗಳ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈ ಹಿಂದೆ ಬಳ್ಳಾರಿಯಲ್ಲಿ ಆದಾಗೂ ಮಾಡಿದ್ವಿ, ಭದ್ರಾವತಿಯಲ್ಲಿ ಆದಾಗೂ ಮಾಡಿದ್ವಿ, ಶಿಡ್ಲಘಟ್ಟದಲ್ಲಿ ಕೂಡ ಅಲ್ಲಿನ ನಮ್ಮ ಅಧ್ಯಕ್ಷರು ಎಲ್ಲ ಕೂಡ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡಿದ್ದಾರೆ. ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಏನು ಚಿಕ್ಕಬಳ್ಳಾಪುರ ಮತ್ತು ಇಡೀ ಕರ್ನಾಟಕಕ್ಕೆ ಈ ಪ್ರಕರಣ ತಗೊಂಡು ಹೋಗಿ ಇದನ್ನ ಯಾವ ರೀತಿ ಮಹಿಳೆಯರಿಗೆ ಕಾಂಗ್ರೆಸ್ನವ್ರು ದ್ರೋಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಹಿಳೆಯರಿಗೆ ಫ್ರೀ ಕೊಡ್ತೀವಿ, ಬಸ್ ಕೊಡ್ತೀವಿ, 2000 ಕೊಡ್ತೀವಿ ಅಂತ ಹೇಳ್ಕೊಂಡ್ ಬಂದಂತವ್ರು ಯಾಕೆ ಈ ವಿಚಾರದಲ್ಲಿ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದೀರಾ? ಮತ್ತೆ ಮಹಿಳೆಯರ ಪರವಾಗಿ ಧ್ವನಿಯಾಗಿದ್ದೀನಿ ಅಂತ ಹೇಳ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿ ಹೋಗಿದ್ದಾರೆ?
ಅವ್ರದ್ದು ಒಂದೇ ಒಂದು ಸ್ಟೇಟ್ಮೆಂಟ್ ಅಲ್ಲ, ಅವ್ರ ಈ ವಿಚಾರ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿದೆಯಲ್ವ ಅದೇ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಪಾಪ ಗೃಹಲಕ್ಷ್ಮಿ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲ. ಇನ್ನು ಈ ಪ್ರಕರಣ ತಿಳ್ಕೊಂಡು ಏನ್ ಮಾಡ್ತಾರೆ ಬಿಡಿ ಪಾಪ, ಅವ್ರನ್ನ ಯಾಕೆ ತಡದ್ ನಾವು ತಪ್ಪಿದೆ. ನಿಜ ನಿಜ ನಿಜ. ಸತ್ಯವಾಣಿ ಮೇಡಮ್, ನಿಮ್ಮ ಸ್ಟ್ಯಾಂಡು ಜೊತೆಗೆ ಈಗ ಅದೇ ಹೇಳ್ತಾ ಇದ್ದಿದ್ದು, ಈ ಕಂಪ್ಲೇಂಟ್ ಆಗಿರೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರೋ ಇಲ್ವೋ ಗೊತ್ತೇ ಇಲ್ಲ, ಅದೇ ನಮ್ಗೆ ಅನುಮಾನ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ನಾಳೆ ಬೆಳಗ್ಗೆಯಿಂದ ಇಫ್ ಇನ್ ಕೇಸ್ ಅವ್ರು ಅರೆಸ್ಟ್ ಆಗಲಿಲ್ಲ ಅಥವಾ ಏನೋ ಕ್ರಮ ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆಯಿಂದ ನಿಮ್ಮ ಸ್ಟ್ಯಾಂಡ್? ಸರ್, ಇದು ಇನ್ನೊಂದು ವಿಷಯ ಹೇಳಬೇಕಂತ ಇಷ್ಟಪಡ್ತೀನಿ. ಮಹಿಳಾ ಅಧಿಕಾರಿಗೆ ಅಷ್ಟು ಹೀನಾಮಾನವಾಗಿ ಬೈದಿರೋದು ತುಂಬ ಅವ್ರ ಮಾನಸಿಕಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಪ್ರತಿಯೊಂದು ಅವ್ರ ಫ್ಯಾಮ್ಲಿನಲ್ಲಾಗಲಿ ಮಕ್ಕಳಾಗಲಿ ಎಲ್ಲ ಕಡೆಗೂ ನೋಡಿರ್ತಾರೆ. ಅವರು ಒಂದು ಪ್ರಾಮಾಣಿಕ ವ್ಯಕ್ತಿ ಆಗಿರಬಹುದು, ಆಗಿರ್ತಾರೆ. ಪ್ರಾಮಾಣಿಕ ವ್ಯಕ್ತಿ ಆಗಿರೋದಕ್ಕೆ ಅವರು ಅದನ್ನ ತೆಗಿಲಿಕ್ಕೆ ಹೋಗಿರೋದು. ಇಲ್ಲ ಅಂದ್ರೆ ಏನಾದರೂ ಆಗಲಿ ಬಿಡೋ, ದುಡ್ಡು ಕೊಟ್ಟಿರ್ತಾರೆ ಸುಮ್ಮನೆ ಆಗಿರ್ತಾರೆ ಅನ್ನೋರಲ್ಲ. ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ನಡೆಸ್ಕೊಳ್ಳೋ ರೀತಿ ಇದು. ಏನಂದ್ರೆ ನಾನು ಒಂದು ಕಡೆ ನೋಡಿದ್ದೀನಿ, ಟ್ರೈಬಲಲ್ಲಿ ಮರ ಕಡಿಬೇಕಾದ್ರೆ ಮರ ಕಡಿಯಲ್ಲ ಅವರು, ಆ ಮರಗಳಿಗೆ ಹೋಗ್ಬಿಟ್ಟು ಬೈತಾರೆ, ಕಂಟಿನ್ಯೂಸ್ ಆಗಿ ಬೈತಾ ಇರ್ತಾರೆ. ಒಂದು ವಾರ ಆಗೋಷ್ಟೊತ್ತಿಗೆ ಮರ ಸತ್ತೋಗ್ಬಿಡುತ್ತೆ. ಅದು ಒಂದು ಸಂಸ್ಕೃತಿ ಇದೆ, ಕೆಲವು ಕಡೆ ಮರಗಳನ್ನ ಕಡಿಯೋದಿಲ್ಲ. ಅದೇ ತರ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಈ ತರ ಹೀನಾಮಾನಯವಾಗಿ ಮಾಡಿದ್ರೆ ಅವ್ರಿಗೆ ನೈತಿಕವಾಗಿ ಎಷ್ಟು ಕುಗ್ತಾರೆ. ನೆಕ್ಸ್ಟ್ ಯಾರಿಗೆ ಆಗ್ಲಿ ಅವ್ರು ಯಾವ ಮುಖ ಇಟ್ಕೊಂಡು ಯಾವ ಧೈರ್ಯವಾಗಿ ಅವ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಹೌದಾ ಅಲ್ವಾ? ಈ ತರ ಅವ್ರಿಗೆ ನಿದ್ದೆ ಮಾಡ್ಲಿಕ್ಕಾದ್ರೂ ಆಗತ್ತಾ? ಬೈದಲ್ಲೇ ಕೆಲಸ. ಈಗ ಯಾರೇ ಆಗ್ಲಿ, ಹೌದು ಯಾರೇ ಆಗ್ಲಿ, ನಿಮ್ಗೆ ಅವಳಿಗೆ ಚಪ್ಪಲಿಂದ ಹೊಡೆದ್ರಂತೆ, ಚಪ್ಪಲಿಂದ ಬೈದ್ರಂತೆ ಅಂದಾಗ ಆ ಮನಸ್ಸು ಕೇಳಿದಾಗ ಅದು ಗಾಯ ಆಗತ್ತೆ ಮನಸ್ಸಿಗೆ, ಹೌದಲ್ವಾ? ಆ ತರ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿರೋದು ತುಂಬಾ ಅಕ್ಷಮ್ಯ ಅಪರಾಧ. ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ನೇ ಕ್ಷಮೆ ಕೇಳಬೇಕು. ನಾನು ಹೇಳೋದು ಯಾಕೆಂದರೆ ಮಹಿಳೆಗೆ ನಮ್ಮ ಚೀಫ್ ಮಿನಿಸ್ಟ್ರು, ಆಮೇಲೆ ನಮ್ಮ ಪರಮೇಶ್ವರ್ ಅವರು, DK ಶಿವಕುಮಾರ್ ಅವರು, ನಮ್ಮ ಪಕ್ಷದ ಕಾರ್ಯಕರ್ತ ಈ ಥರ ಮಾಡಿದಾನೆ, ನಾವು ಕ್ಷಮೆ ಕೇಳ್ತೀವಿ ಅಂತ ಅವ್ರು ಓಪನ್ ಆಗಿ ಕೇಳಬೇಕು. ಅಲ್ಲ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷ ಇನ್ವೈಟ್ ಮಾಡುತ್ತೆ, ಆಮೇಲೆ ನಾವು ಮೀಸಲು ಕೊಡ್ತೀವಿ, ಮೀಸಲಾತಿ ಕೊಡ್ತೀವಿ ಮಹಿಳೆಯರಿಗೆ ಅಂತ ಹೇಳಿ, ಇನ್ಕ್ಲೂಡಿಂಗ್ ಎಲೆಕ್ಷನ್ ನಿಲ್ಲೋದಕ್ಕೂ ಅಂತ ಹೇಳ್ತಾರೆ. ಹಿಂಗೆಲ್ಲ ಮಾಡಿದಾಗ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಧೈರ್ಯ ಬರುತ್ತೆ ಅವ್ರಿಗೆ? ಯಾರು ಬರ್ತಾರೆ ಸರ್? ಯಾರು ಬರೋದಿಲ್ಲ, ಯಾವ ಮಹಿಳೆಯರು ಬರೋದಿಲ್ಲ. ಈ ತರ ಮಹಿಳೆಯರಿಗೆ ನಡೆಸ್ಕೊಂಡ್ರೆ ಯಾರು ಬರ್ತಾರೆ ಹೇಳಿ? ಯಾವ ಪಕ್ಷಕ್ಕೆ ಬರ್ತಾರೆ? ಯಾರು ಬರೋದಿಲ್ಲ. ನಾವು ಅದಕ್ಕೆ ಮುಂಚೆನೂ ಬ್ಯಾನರ್ಸ್ ವಿಷಯದಲ್ಲಿ ಗಲಾಟೆ ಮಾಡಿದ್ವಿ. ಮಾಡಿದಾಗ ನಾನು ಇದೊಂದೇ ಅಲ್ಲ, ನಾನು BPAC ಅಲ್ಲಿ ಸಿವಿಕ್ ಲೀಡರು. ನಾವು ನಮ್ಮ ಸಂಸ್ಥೆಯಿಂದ, ನಮ್ಮ NGO ಇಂದ ತುಂಬಾ ಇದನ್ನ ತಗೊಳಕ್ಕೆ ಕೋರ್ಟ್ ತನಕ ಹೋಗಿ ಆರ್ಡರ್ಸ್ ತಂದಾಗ ಅವಾಗ BJP ಗೌರ್ಮೆಂಟ್ ಇತ್ತು, ನಮ್ಗೆ ಯಾರೂ ಈ ತರ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಈ ತರ ಬೈತಾ ಇರೋದನ್ನ ತುಂಬಾ ಅಪರಾಧ ಅಂತಾನೆ ನಾನು ಹೇಳ್ತೀನಿ. ಮಮತಾ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಜೊತೆಗೆ ಸ್ಟ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಏನಾದರೂ ಇವತ್ತು ಅವ್ರ ಮೇಲೆ ಕ್ರಮ ಆಗಲಿಲ್ಲ, ಅರೆಸ್ಟ್ ಆಗಲಿಲ್ಲ ಅಂತಂದ್ರೆ ನಮ್ಮ ಕಡೆ ಯಾವ ರೀತಿ ಹೆಣ್ಮಕ್ಳ ಪರವಾಗಿ ಮಹಿಳಾ ಸಂಘದಿಂದ, ನಮ್ಮ ಕಡೆ ನಮ್ಮ ಸಂಘಟನೆಯಿಂದ ಮತ್ತು JDS ಕಡೆಯಿಂದ ಎಲ್ಲ ಕಡೆಯಿಂದ ಒಂದು ಹೋರಾಟ ಅಂತ ಮಾಡ್ತೀವಿ. ಅವ್ರನ್ನ ಅರೆಸ್ಟ್ ಮಾಡಲೇಬೇಕು, ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಮತ್ತೆ ಕ್ಷಮೆ ಕೇಳಲೇಬೇಕು. ಮತ್ತೆ ಈ ರೀತಿ ಯಾವುದೇ ಥರ ಪ್ರಕರಣಗಳು ಆಗಬಾರ್ದು, ಆ ರೀತಿ ಸ್ಟ್ಯಾಂಡು. ಅದರಲ್ಲೂ ಒಂದೇ ಒಂದು ಸಂದೇಶ ಅಂದರೆ, ಹೆಣ್ಮಕ್ಳು ಮುಂದೆ ಬರೋದೇ ಕಡಿಮೆ ಇದೆ. ಒಂದು ಕೆಲಸದ ವಿಷಯದಲ್ಲಾಗಲಿ, ರಾಜಕೀಯ ವಿಷಯದಾಗಲಿ, ಎಲ್ಲ ವಿಷಯದಲ್ಲೂ ಹೆಣ್ಮಕ್ಳು. ಯಾಕೆ ಅಂದರೆ ಇದೇ ಕತೆ, ಅಧಿಕಾರಿಗಳು ಮತ್ತು ಹೈಯರ್ ಕಡೆಯಿಂದ ತೊಂದರೆಗಳಾಗುತ್ತೆ, ಸಮಸ್ಯೆಗಳಾಗುತ್ತೆ ಅಂತ. ಈಗ ಬಂದಿರೋಂಥ ಅಧಿಕಾರಿಗಳನ್ನ ಉಳಿಸ್ಕೋಬೇಕು, ಮುಂದೆ ಬರೋಕ್ಕಾದ್ರೂ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು. ಲಾಸ್ಟ್ ರಿಯಾಕ್ಷನ್. ನಿಮ್ಮ ಪವರ್ ಟಿವಿಲಿ ಬರ್ತಿರೋ ಈ ಪ್ರೋಗ್ರಾಮ್ ಮುಖಾಂತರ ನಾನು ಅಮೃತ ಅವ್ರು ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಆಯ್ತಾ, ಎದುರುಬೇಡಿ. ನಿಮ್ದು ಅವರು ಒಂದು ಮೆಚ್ಚಿಗೆ ನಂದೊಂದಿದೆ. ಯಾಕಂದ್ರೆ ಅವರು ಇದನ್ನ ಓಪನ್ ಆಗಿ ಈ ತರ ಎಲ್ಲ ಮಾತಾಡಿದ್ರೆ ಅಂತ ಇಡೋದೇ ಕಷ್ಟ. ಹೆಣ್ಮಕ್ಳು ಅಲ್ಲೆಲ್ಲ ಮುಚ್ಕೊಂಡ್ಬಿಡ್ತಾರೆ, ಅಯ್ಯೋ ಬೇಡ, ಮುಂದೆ ಏನಾಗುತ್ತೋ, ಯಾರು ಬರ್ತಾರೋ, ಏನಾಗುತ್ತೋ, ನನ್ನ ಕೆಲಸ ಇರುತ್ತೆ, ಏನೇನೋ ಅವ್ರಿಗೆ ಹೆದರಿಕೆ ಇರುತ್ತೆ. ಅವ್ರಿಗೆ ನಮ್ಮ ಕಡೆಯಿಂದ ಶಿವಶಕ್ತಿ ಮಹಿಳಾ ಸಂಘ ಇವತ್ತು ಹೆಚ್ಚು ಕಮ್ಮಿ ಲಕ್ಷಾಂತರ ಜನ ಇದ್ದಾರೆ, ಎಲ್ಲರೂ ಇದ್ದೀವಿ ಅಂತ ಅವ್ರಿಗೆ ನಾನೊಂದು ಭರವಸೆ ಕೊಡ್ತೀನಿ. ಅವ್ರು ಯಾವಾಗ ಕರೆದ್ರು ನಮಗೆ ಒಂದು ನಂಬರ್ ಬೇಕಾದ್ ತಗೊಂಡ್ಲಿ. ಆಮೇಲೆ ಚಿಕ್ಕಬಳ್ಳಾಪುರ ಇನ್ಸ್ಪೆಕ್ಟರ್ ನಂದು ರಿಕ್ವೆಸ್ಟ್ ಇದು, ಫಸ್ಟ್ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟ್ ಒಳಗಡೆ ಹಾಕಿ ಆಯ್ತಾ. ಇಲ್ಲ ಅಂದ್ರೆ ಅವರ ಅರ್ಥನೇ ಇಲ್ಲ. ಈ ಒಂದು ಮಹಿಳೆ ಮೇಲೆ ಈ ತರ ನಡೆದು ಅವ್ರು ಸುಮ್ಮನೆ ಇದ್ದಾರೆ ಅಂದ್ರೆ ಅದೆಲ್ಲ ಅರ್ಥನೇ ಇಲ್ಲ. ಆ ತರ ಆಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ ಈ ಚರ್ಚಾ ಕಾರ್ಯಕ್ರಮದ ಭಾಗಿಯಾಗೋದಕ್ಕೆ. ಇದಾಗಿತ್ತು ಈ ಹೊತ್ತಿನ ಚರ್ಚಾ ಕಾರ್ಯಕ್ರಮ. ನೋಡೋಣ ಕಾಂಗ್ರೆಸ್ ಪಕ್ಷದಿಂದ ಏನ್ ಕ್ರಮ ಆಗುತ್ತೆ. FIR ಆಗಿದೆ, ಕಂಪ್ಲೇಂಟ್ ಆಗಿದೆ, ಎಲ್ಲವೂ ಆಗಿದೆ. ಅರೆಸ್ಟ್ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡೋಣ. ಜೊತೆಗೆ ಏನ್ ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡೋಣ.